ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಮನೆಯಲ್ಲಿ ಈರುಳ್ಳಿ ಬೋಂಡ ಮಾಡಿ ಅಂತ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಈರುಳ್ಳಿ ಬೋಂಡ ಎಲ್ಲರ ಮನೇಲೂ ಸೇಮ್ ಮಾಡ್ತಾರೆ ಅಂತ ಏನಿಲ್ಲ. ನಮ್ಮ ಮನೇಲಿ ಕ್ವೈಟ್ ಡಿಫ್ರೆಂಟಾಗಿ ಮಾಡ್ತೀವಿ. ಅದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ತೀವಿ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಆದರೆ ಎಲ್ರಿಗೂ ಗೊತ್ತಿರಲ್ಲ ಅಲ್ವಾ ಅದೇನು ಹಾಕ್ತೀವಿ ಅಂತ. ಅಂದರೆ ಅದನ್ನು ನೋಡಿ ಆದಮೇಲೆ ಗೊತ್ತಾಗ್ಬೋದು ಇದನ್ನ ಹಾಕ್ತೀವಿ, ನಾವು ಹಾಕ್ತೀವಿ, ಇದೇನು ಸೀಕ್ರೆಟಾ ಅನ್ನೋ ಥರ. ಬಟ್ ಎಲ್ಲರ ಮನೇಲೂ ಹಾಕಲ್ವಲ್ಲ, ಹಾಗಾಗ್ಬಿಟ್ಟು ನಾನು ಅದನ್ನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್, ನಾನು ಎವ್ರಿ ಟೈಮ್ ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನೋಡಿರ್ತೀರ ದಿಶಾನ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ದಿಶನ್ ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇದೆ, ದಿಶನ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಸೊ ಅಲ್ಲಿ ಕೂಡ ಹೋಗೋಕ್ಕೆ ಟೈಮ್ ಸಿಕ್ಕರೆ ಹೋಗ್ತೀನಿ. ಹೋದರೆ ಅಲ್ಲಿ ಕೂಡ ಒಂದು ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬೋಂಡ ಮಾಡೋಕ್ಕೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಿದೆಯಲ್ಲ ಅದನ್ನು ತೊಗೊಂಡು ಬರೋಣ. ಬನ್ನಿ ಹೋಗೋಣ. ಬೋಂಡ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದೇ ನಾನು ಹೇಳಿದಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನಮ್ಮೂರಲ್ಲಿ ಇದಕ್ಕೆ ಬೋಂಡದ ಸೊಪ್ಪು ಅಥವಾ BP ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನೋಡಿ, ಇದ್ರದ್ದು ಎಲೆಗಳು ಈ ಥರ ಇರುತ್ತೆ, ಉದ್ದುದ್ದ ಇರುತ್ತೆ. ಇದನ್ನು ಏನಂತ ಕರೀತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುದೀನ ಹಾಕ್ಕೊಂಡ್ರೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ಮನೆ ಹತ್ರನೇ ಇದೆ. ಕರಿಬೇವಿನ ಸೊಪ್ಪು ಕೂಡ ನಮ್ಮ ಮನೆ ಹತ್ರನೇ ಇತ್ತು, ಹಾಗಾಗಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ಗೆ. ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಬೋಂಡಕ್ಕೆ ಬೇಕಿರೋ ಅಂಥದ್ದು. ಕಡಲೆ ಹಿಟ್ಟಿಗೆ ನಾನು ಇದು ಮೆಷರ್ಮೆಂಟ್ಗೆ ಈ ಬೌಲ್ನ ಯೂಸ್ ಮಾಡಿದ್ದೀನಿ. ಇದು ಜಾಮೂನ್ ಕಪ್ಪಲ್ಲಿ 2 ಕಪ್ ಆಫ್ ನಾನು ಗ್ರಾಮ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಮತ್ತು ಮಿಕ್ಕಿದ್ದೆಲ್ಲದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಈರುಳ್ಳಿನ ಕಡಲೆ ಹಿಟ್ಟು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೇಕು. ಜೀರಿಗೆ ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಫ್ ಜೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದ್ರ ಜೊತೆಗೇ ಒನ್ ಟೇಬಲ್ ಸ್ಪೂನ್ ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಹಾಕ್ಕೊಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ಹಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ ಸೋಂಪು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ್ ಹಾಕ್ಕೊಳ್ಳೋದು ನಾನು ನಿಮಗೆ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದೆ. ನನಗೆ ಅಭ್ಯಾಸ ಇರಲಿಲ್ಲ. ಒನ್ ಆಫ್ ಮೈ ಸಿಸ್ಟರ್ ಹಾಕೋದನ್ನ ನೋಡಿ ನಾನು ಆವಾಗಿಂದ ಅಭ್ಯಾಸ ಮಾಡಿಕೊಂಡೆ. 1/4 ಸ್ಪೂನ್ನಷ್ಟು ಟೇಬಲ್ ಸ್ಪೂನ್ನಲ್ಲಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇದೆ, ಹಾಗಾಗಿ 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನೀವು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ಹಾಕ್ಕೊಂಡು ಆಗಿದೆ. ಮಿಕ್ಸ್ ಮಾಡೋಂತಹ ಟೈಮ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಯಾಕೆಂದರೆ ಇರಲಿ ಸ್ವಲ್ಪ ಬೋಂಡ ಅನ್ನೋ ರೀಸನ್ಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಇದನ್ನು ಕೈನಲ್ಲೇ ಕಲಿಸ್ಬೇಕು. ಕೈನ ತೊಳ್ಕೊಂಡಿದ್ದೀನಿ, ಯಾರೂ ಹೈಜೀನ್ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಕ್ಲೀನಾಗಿ ಕೈ ತೊಳೆದಿದ್ದೀನಿ. ಸೊ 1 ಟೇಬಲ್ ಸ್ಪೂನಷ್ಟು 1 ಟೀ ಸ್ಪೂನಷ್ಟು ಚಿಕ್ಕ ಸ್ಪೂನ್ನಲ್ಲಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾಯ್ತಾ ಇದೆ. ಈ ಕಡೆ ನಾವು ಬೋಂಡದ ಮಿಶ್ರಣ ಮಾಡಿದ್ವಿ, ಅದು ಕೂಡ ರೆಡಿಯಾಗಿದೆ. ಎಣ್ಣೆ ಕಾದಿದೆ ಆಲ್ಮೋಸ್ಟ್, ನೋಡ್ಬೋದು ಬಬ್ಲಿಂಗ್ ಆಗ್ತಾ ಇದೆ. ಸೊ ಇವಾಗ ನಮ್ಮ ಮಿಶ್ರಣ ಏನಿತ್ತು ಅದು ಕೂಡ ನೆಂದು ರೆಡಿಯಾಗಿದೆ. ಇದನ್ನು ಟೆಸ್ಟ್ ಮಾಡೋಣ. ಒಂದು ಸ್ವಲ್ಪ ಹಾಕಿಬಿಟ್ಟು ನೋಡಿ, ಈ ಥರ ಹಾಕಿದಾಗ ಮೇಲೆ ಬರಬೇಕದು. ಓಕೆ, ಇವಾಗ ನಾವು ರೆಸ್ಟ್ ಆಫ್ ದ ಬೋಂಡದು ಏನಿದೆ ಆ ಮಿಶ್ರಣ ತೊಗೊಂಡು ಹಾಕ್ಬಿಡೋಣ ಎಣ್ಣೆ ಒಳಗಡೆ. ಏನಪ್ಪ ಯಾವಾಗಲೂ ಇವಳು ಎಣ್ಣೆಲಿ ಕರೆದಿದ್ದ ಐಟಮ್ ಆ ಥರದ್ದೇ ಮಾಡ್ತಾ ಇರ್ತಾಳೆ, ಆ ಥರದ್ದೇ ತಿಂತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ.
ನಮ್ಮ ಮನೇಲಿ ರೇರ್ ನಾವು ಮಾಡೋದು. ಪೇಷಂಟ್ ಇರೋ ಕಾರಣ ಅವ್ರು ಯಾವಾಗಾದರೂ ಏನಾದ್ರು ತಿನ್ನಬೇಕಂತ ಆಸೆ ಪಟ್ಟಾಗ ಅದನ್ನು ಮಾಡಿಕೊಡ್ತೀವಿ. ಅದನ್ನೇ ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಷ್ಟೇ. ಇವಾಗ ನೋಡಿ ಬೋಂಡ ರೆಡಿ ಆಗ್ತಾ ಇದೆ. ಇವಾಗ ಅದೆಲ್ಲ ಅಂಟ್ಕೊಳ್ಳಲ್ಲ, ನೀವು ಕರೆಕ್ಟಾಗಿ ಮಾಡಿದರೆ ಎತ್ಕೊಂಡು ಬಂದುಬಿಡುತ್ತೆ. ಓಕೆನಾ. ನಾನು ಇದನ್ನು ಪಕೋಡ ಥರ ಹಾಕ್ಕೊಂಡಿದ್ದೀನಿ. ಬೋಂಡ ಥರ ದಪ್ಪ ದಪ್ಪ ಹಾಕ್ಕೋಬೇಕು, ಬಟ್ ಪಕೋಡ ಥರ ಹಾಕ್ಕೊಂಡಿದ್ದೀನಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಇನ್ನೊಂಚೂರು ಬಂದ್ರೂ ಪರವಾಗಿಲ್ಲ, ಬಟ್ ಇಷ್ಟು ಬಂದರೆ ಸಾಕು. ಇವಾಗ ನಮ್ಮ ಬೋಂಡದ ರೆಸಿಪಿ ನೋಡ್ಕೊಂಡ್ರಿ ಅನಿಸುತ್ತೆ. ಸೊ ಇದಾಗಿರುತ್ತೆ ನಮ್ಮ ಬೋಂಡದ ಡಿಶ್. ಚೆನ್ನಾಗಾಗಿದೆ ಗೈಸ್. ಅಲ್ಲಿಂದ ನಾನು ಮಕ್ಕಳದ್ದೇನು ನಾನು ಹೇಳಿದ್ದೆ, ದಿಶಾ ಅವ್ರ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿಗೆ ಬಂದೆ. ಕಾಪಿರೈಟ್ ಇಶ್ಯೂ ಬರೋ ಕಾರಣ ನಾನು ಯಾವುದೇ ಮ್ಯೂಸಿಕ್ನ ಇಲ್ಲಿ ಆ್ಯಡ್ ಮಾಡಿಲ್ಲ. ಚೆನ್ನಾಗಿತ್ತು ಹುಡುಗರು ಪ್ರೋಗ್ರಾಮ್. NSS ಹುಡುಗರು ನಮ್ಮ ಕ್ಯಾಂಪ್ ಹಾಕಿದ್ದಾರೆ ನಮ್ಮೂರಲ್ಲಿ, ಅವರೊಂದಷ್ಟು ಪ್ರೋಗ್ರಾಮ್ ಮಾಡಿದ್ರು. ನೀವು ಚೆನ್ನಾಗಿ ಮಾಡಿದ್ರು ಎಲ್ಲ ಹುಡುಗರು. ಇಲ್ಲಿ ನೋಡ್ಬೋದು ಹಿಂದೆ ಕಾರ್ನರಲ್ಲಿ ದಿಶಾ ನಿಂತಿದ್ದಾಳೆ, ಚೆನ್ನಾಗಿ ಮಾಡ್ತಾಯಿದ್ದಾಳೆ ಡ್ಯಾನ್ಸ್. ಹುಡುಗರು ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಹುಡುಗರಿಗೆ ಡ್ಯಾನ್ಸ್ನ. ಒಂದು ಓಲ್ಡ್ ಮೆಮೊರೀಸ್ಗೆ ವಾಪಸ್ ಹೋಗಿ ಬಂದಂಗೆ ಆಯಿತು ನನಗೆ. ಯಾಕೆಂದರೆ ನಾವು ಸ್ಕೂಲಲ್ಲಿ ಇದ್ದಾಗ್ಲೂ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಅಂತ ಅಂದರೆ ಒಂದು ವೀಕಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದೇ ಆಗಿರ್ಬೋದು, ಚೆನ್ನಾಗಿರ್ತಿತ್ತು ಅವಾಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ. ಅದನ್ನೆಲ್ಲ ಮೆಮೊರೀಸ್ನ ರೀಕಾಲ್ ಮಾಡಿದ ಥರ ಆಯಿತು. ಹಾಗೆ ನನ್ನ ಓಲ್ಡ್ ಫ್ರೆಂಡ್ ಒಬ್ಬಳು ಸಿಕ್ಕಿದ್ಲು, ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದೆ. ಇಲ್ಲಿ ನೀವು ನೋಡ್ಬೋದು ಮರೂನ್ ಕಲರ್ ಶರ್ಟ್ ಹಾಕ್ಕೊಂಡು ಒಬ್ಬ ಹುಡುಗ ಇದ್ದಾನಲ್ಲ, ಎಷ್ಟು ಕಾಮಿಡಿ ಮಾಡ್ತಾಯಿದ್ದ ಅಂದರೆ ಆ ಹುಡುಗ ತುಂಬ ಕಾಮಿಡಿ ಮಾಡ್ತಾಯಿದ್ದ. ಅಷ್ಟು ಜನ ಇದ್ದರೆ ಅವ್ರನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡ್ತಾಯಿದ್ದ. ಅವನಿಗೆ ಹಾರ ಕೂಡ ಹಾಕಿ ಎಲ್ಲರೂ ಅವನಿಗೆ ಎನ್ಕರೇಜ್ ಮಾಡ್ತಾಯಿದ್ರು. ಸೊ ಹುಡುಗ ಚೆನ್ನಾಗಿ ಮಾಡಿದ್ರು. ಇವನು ನಮ್ಮೂರದೇ ಹುಡುಗ, ಚೆನ್ನಾಗಿ ಹಾಡು ಹೇಳ್ದ. ಫಸ್ಟ್ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದ ಅಂತ, ಇವಾಗ ಬೇರೆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಬಟ್ ತುಂಬ ಚೆನ್ನಾಗಿ ಹಾಡು ಹೇಳ್ದ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಗೈಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಥವಾ ಏನಾದರೂ ಸ್ವಲ್ಪ ಓಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಅನ್ನಿಸ್ತು, ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.